ನಿಮ್ಮ ಮತ್ತೆ ಉಗ್ರ ಮಂಜೂರ ಒಂದು ಗೆಳೆತನ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ? ಇಟ್ಸ್ ಬ್ಯೂಟಿಫುಲ್ ಫ್ರೆಂಡ್ಶಿಪ್. ನಾನು ಸಿಕ್ಕಾಪಟ್ಟೆ ಖುಷಿ ಪಟ್ಟಂಥ ಮೂಮೆಂಟ್ಸ್. ಅತ್ತಿದ್ದೀನಿ, ನಕ್ಕಿದ್ದೀನಿ. ಅಂದರೆ ನಾನು ತುಂಬ ಕಡಿಮೆ ಎಲ್ಲರ ಜೊತೆ ಕನೆಕ್ಟ್ ಆಗೋದು. ಯಾರೋ ಒಬ್ಬ ಅಥವಾ ಇಬ್ಬರ ಜೊತೆ ಕನೆಕ್ಟ್ ಆಗ್ತೀನಿ. ಅದು ಮಂಜು ಅವ್ರು, ಮೋಕ್ಷಿತ ಅವರಾಗಿರ್ತಾರೆ. ನಾನು ಐ ಹ್ಯಾವ್ ಹ್ಯಾಡ್ ಬೆಸ್ಟ್ ಮೂಮೆಂಟ್ಸ್ ವಿತ್ ದೆಮ್. ಓಕೆ. ನೋಡುವಂತ ವೀಕ್ಷಕರ ಮನಸ್ಸಲ್ಲಿ ಒಂದು ಗೊಂದಲ ಇತ್ತು. ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿ ಒಂದಷ್ಟು ಕಮೆಂಟ್ಸ್ ಗಳನ್ನ ಒಂದು ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮತ್ತೆ ಉಗ್ರ ಮಂಜೂರ ಒಂದು ಫ್ರೆಂಡ್ಶಿಪ್ ಮೋಕ್ಷಿತ ಅವರಿಗೆ ಮುಳುವಾಯ್ತು ಅಂತ ಹೇಳ್ಬಿಟ್ಟು ಮೋಸ ಮಾಡುದು ಅಂತ ಒಂದು ಟಾಕ್ ನಡೀತು. ಒಂದಷ್ಟು ಕಮೆಂಟ್ಸ್ ಗಳು ಬಂತು. ಆ ಕಮೆಂಟ್ಸ್ ಗಳು ನೀವು ಆನ್ಸರ್ ಮಾಡೋದಾದ್ರೆ? ಇಲ್ಲ, ಮುಳುವಾಯ್ತು ಅಂದರೆ ಯಾರು ನಮ್ಮ ಕಡೆಯಿಂದ ನಾವು ಯಾವುದು ಮೋಸ ಅಂತ ಮಾಡಿಲ್ಲ. ಇನ್ಫ್ಯಾಕ್ಟ್ ಮೋಕ್ಷಿತ ಅವ್ರಿಗೆ ಅಲ್ಲೆಲ್ಲೋ ಅಂದರೆ ನಮ್ಮ ಯೋಚನೆಗಳು ಅವ್ರ ಯೋಚನೆಗಳಿಗೆ ಎಫೆಕ್ಟ್ ಆಗ್ತಿದೆ ಅಂತ ಅನ್ನಿಸ್ದಾಗ ನಾವು ಸ್ವಲ್ಪ ದೂರನೇ ಆಗಿ ಅವ್ರ ಆಟ ಆಡಿದ್ದಾರೆ, ನಾವು ನಮ್ಮ ಆಟ ಆಡಿದ್ದೀವಿ. ಸೊ ಎಲ್ಲೂ ಮುಳುವು ಆಯಿತು, ನಾವೆಲ್ಲೋ ನಮ್ಮ ಕಡೆಯಿಂದ ಮೋಸ ಮಾಡಿದ್ವಿ ಅನ್ನೋದಿಲ್ಲ. ಓಕೆ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 3 ಜನ ಇದ್ರಿ ಫ್ರೆಂಡ್ಸ್. ಸೊ 3 idiots ಅನ್ನೋ ತರಾನೇ ಇತ್ತು. ಬಟ್ ಬರ್ತಾ ಬರ್ತಾ ಸೊ ಲಾಟ್ ಆಫ್ ಚೇಂಜಸ್ ಆಗೋಯ್ತು. ಸೊ ನೀವು ಮತ್ತೆ ಮಂಜು ಅವ್ರು ಒಂದಾಗ್ತೀರಾ, ಅದಾದ್ಮೇಲೆ ಮತ್ತೆ ಮೋಕ್ಷಿತ ಅವ್ರು ಸಪರೇಟ್ ಆಗ್ತಾರೆ, ಅದಾದ ನಂತರ ಮತ್ತೆ ಲಾಸ್ಟ್ ಅಲ್ಲಿ ಬರ್ತಾ ಬರ್ತಾ ನೀವಿಬ್ರು ಸ್ವಲ್ಪ ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಅದೇ, ಅದು ಫಸ್ಟ್ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಹೋಗ್ತಿತ್ತು. ತುಂಬ ನಾವು ವಿ ಹ್ಯಾವ್ ಹ್ಯಾಡ್ ಬೆಸ್ಟ್ ಮೂಮೆಂಟ್ಸ್. ಹಂಗೆ ನೋಡಿದ್ರೆ ಖುಷಿ ಪಟ್ಟಿದ್ದೀವಿ, ಒಟ್ಟೊಟ್ಟಿಗೆ ಕೂತಿದ್ದೀವಿ. ಅದೇ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಅವರದ್ದೇ ಆದಂಥ ಸ್ಪೇಸ್ನ ಬಿಟ್ಟಿದ್ದೀವಿ. ಆಮೇಲೆ ಮತ್ತೆ ಕಡೆಗೆ ಬರ್ತಾ ನಮ್ಮೆಲ್ಲರಿಗೂ ಅನ್ಸೋದು, ಇನ್ನೇನು ಒಂದು ಸ್ವಲ್ಪ ದಿನ ಬಿಗ್ ಬಾಸ್ನಲ್ಲಿ ಯಾಕೆ ಜಗಳ ಮಾಡಬೇಕು, ಆ ಕೋಪಗಳೆಲ್ಲ ನಿಜವಾಗ್ಲೂ ಹೊರಟೋಗುತ್ತೆ. ಅದೊಂದು ನಾಮಿನೇಷನ್ಸ್ ಆಗಲಿ, ಚಟುವಟಿಕೆಗಳಾಗಲಿ, ಅದೆಲ್ಲ ಅದಕ್ಕಷ್ಟೇ ಸೀಮಿತ ಆಗುತ್ತೆ. ಮನಸ್ಸಲ್ಲಿ ಯಾರು ಯಾವುದು ದ್ವೇಷ ಇಟ್ಕೊಳ್ಳಲ್ಲ. ಇವತ್ತಿನವರೆಗೂ ನನಗೆ ಯಾವುದು ಅನಿಸಿಲ್ಲ. ಆ್ಯಂಡ್ ನನಗೆ ಯಾರ ಮೇಲೂ ದ್ವೇಷ ಅನ್ನೋದಿಲ್ಲ. ಸೊ ಅಲ್ಲಿಗೆ ಇನ್ನೇನು ಮುಗಿಯುತ್ತಲ್ಲ ಅಂತ ಹೇಳಿ ಆ ಫ್ರೆಂಡ್ಶಿಪ್ನ ಮತ್ತೆ ಕಂಬ್ಯಾಕ್ ಮಾಡಿದ್ದಿದೆ, ಕೂತ್ ನಾವೆಲ್ಲ ಮಾತಾಡಿದ್ದಿದೆ. ಅದೇ ಫ್ರೆಂಡ್ಶಿಪ್ ಆ್ಯಸ್ ಇಟ್ಸ್ ಆರ್ಗ್ಯಾನಿಕ್ ಒನ್. ಪ್ರತಿಯೊಂದು ಅರ್ಥ ಮಾಡ್ಕೊಂಡ್ವಿ, ಗುಡ್ ಆ್ಯಂಡ್ ಬ್ಯಾಡ್ ಎರಡು ಅಕ್ಸೆಪ್ಟ್ ಮಾಡ್ಕೊಂಡ್ವಿ 3 ಜನ ಆನ್ ದ್ಯಾಟ್ ನೋಟ್. ಯಾರೋ ನಾವು ಬೈಕೊಂಡಿದ್ರು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಅಪ್ರಿಷಿಯೇಟ್ ಮಾಡಿದ್ದೂ ಇದೆ ಜೆನ್ಯೂನ್ ಆಗಿ. ಇಟ್ ಈಸ್ ಅ ಆರ್ಗ್ಯಾನಿಕ್, ಅ ಗುಡ್ ಫ್ರೆಂಡ್ಶಿಪ್ ಆಗಿರೋದ್ರಿಂದ ಇದೆಲ್ಲವೂ ಇದೆ ಅದರಲ್ಲಿ. ಓಕೆ. ಏನಕ್ಕೋಸ್ಕರ ಕೇಳಿದೆ ಅಂತಂದ್ರೆ, ರೆಡ್ ರೋಸಸ್ ಮತ್ತೆ ಬ್ಲಾಕ್ ರೋಸಸ್ ಕೊಡೋ ಟೈಮಲ್ಲಿ ಸೊ ಮೋಕ್ಷಿತ ಅವರು ಒಬ್ಬರ ಹತ್ರ ಶೇರ್ ಮಾಡ್ತಾರೆ, ಅವ್ರವರೇ ಕೊಡ್ಬೇಕಾದ್ರೆ ಅವ್ರವ್ರೇ ಕೊಟ್ಕೋತಿದ್ದಾರೆ. ಸೊ ನನಗೆ ಎಲ್ಲಿ ವ್ಯಾಲ್ಯೂ ಇದೆ, ನನ್ನ ಒಂದು ವ್ಯಕ್ತಿತ್ವಕ್ಕೆ ಎಲ್ಲಿ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ತುಣುಕು ವೈರಲ್ ಆದಾಗ ಈ ಒಂದು ಕಮೆಂಟ್ಸ್ ಎಲ್ಲ ಬಂತು. ಸೊ ಹಾಗಾಗಿ ಆ ಬ್ಲಾಕ್ ರೋಸ್ ಮತ್ತೆ ರೆಡ್ ರೋಸ್ ಕೊಡುವಂತ ಸಂದರ್ಭದಲ್ಲಿ ಮೋಕ್ಷಿತ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ನೀವಿಬ್ರು ಅಂತ? ಓಕೆ, ಈಗ 3 ಜನ ಇದ್ದಾಗ ಅಲ್ಲಿ ಬಿಗ್ ಬಾಸ್ ಕಡೆಯಿಂದ ಏನಾಗಿರುತ್ತೆ ಅಂದರೆ ಒಂದೊಂದೇ ರೋಸ್ ಕೊಡಬೇಕು ಅಂತ ಆಗುತ್ತೆ. ಸೊ ನಾನು ಇವರಿಬ್ಬರು ಅಂತ ಕಂಪೇರ್ ಮಾಡಿದಾಗ ಅಲ್ಲಿರುತ್ತೆ ಸ್ನೇಹ ಅನ್ನೋದು ಒಂದು ಸ್ವಲ್ಪ ಮೇಜರ್ ವಿಷಯ ಆಗಿರುತ್ತೆ ಆ ಚಟುವಟಿಕೆನಲ್ಲಿ. ಅವತ್ತಿಗೆ ಕಂಪೇರ್ ಮಾಡಿದಾಗ ಮೋಕ್ಷಿತಾ ಆ್ಯಂಡ್ ಮಂಜು ಅವರು ಅಂತ ನೋಡಿದಾಗ ಮೈ ಫ್ರೆಂಡ್ಶಿಪ್ ಟುವರ್ಡ್ಸ್ ಮಂಜು ಅವರು ಜಾಸ್ತಿ ಇತ್ತು, ಅಥವಾ ಅವ್ರ ಕಡೆಯಿಂದ ನನಗೆ ಜಾಸ್ತಿ ಇದ್ದಿದ್ದರಿಂದ ನಮ್ಮ ರೋಸಸ್ ಏನಿತ್ತು ನಾವು ಎಕ್ಸ್ಚೇಂಜ್ ಮಾಡಿದ್ದೀವಿ. ಹಾಗಂತ ಮೋಕ್ಷಿತಾ ಅವ್ರಿಗೆ ಕೊಡಬಾರ್ದು ಅನ್ನೋಂಥ ಉದ್ದೇಶ ಯಾವುದೂ ಇರಲಿಲ್ಲ. ಇನ್ನೊಂದು ಆಪ್ಷನ್ ನನಗೆ ಕೊಟ್ಟಿದ್ದಿದ್ರೆ 2 ರೋಸ್ ಕೊಡ್ಬೋದು ಅಂದಿದ್ದಿದ್ರೆ ಡೆಫಿನೆಟ್ಲಿ ಮೋಕ್ಷಿತಾ ಆ್ಯಂಡ್ ಮಂಜು ಅವ್ರು ಆಗ್ತಿದ್ರು. ಅಲ್ಲಿ ಇರಲಿಲ್ಲ, ನನಗೆ ಆಪ್ಷನ್ ಇರಲಿಲ್ಲ. ಆ್ಯಂಡ್ ಆ ಆಟಗಳಲ್ಲಿ ಏನಾಗುತ್ತೆ, ಬಿಗ್ ಬಾಸ್ ಕೊಡುವಂಥ ಚಟುವಟಿಕೆಗಳಲ್ಲಿ ನಾವು ಯಾವುದನ್ನು ಎಕ್ಸ್ಪೆಕ್ಟೇ ಮಾಡಬಾರ್ದು. ಏನಿದೆ ಅದು ಮನಸ್ಸಿಗೆ ಏನು ಅನ್ಸುತ್ತೋ ಎಲ್ಲರೂ ಮಾಡ್ತಿರ್ತಾರೆ. ಇವಾಗ ಮೋಕ್ಷಿತಾ ಅವ್ರು ನನಗೆ ಕೊಟ್ಟಿಲ್ಲ ಅಂದಿದ್ದಿದ್ರು ನಾನು ಬೇಜಾರು ಮಾಡ್ಕೋತಾ ಇರಲಿಲ್ಲ, ಅಥವಾ ಮಂಜು ಅವ್ರು ಕೊಟ್ಟಿಲ್ಲ ಅಂದಿದ್ದಿದ್ರು ಬೇಜಾರು ಮಾಡ್ಕೋತಾ ಇರಲಿಲ್ಲ. ಇಫ್ ಮಂಜು ಅವ್ರ ಚಾಯ್ಸ್ ಮೋಕ್ಷಿತಾ ಅವ್ರಾಗಿದ್ರು, ಅದು ಅವ್ರಿಗೆ ಅನ್ಸುತ್ತೆ ಅವ್ರು ಮಾಡಿದ್ದಾರೆ, ನಾವು ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಮೇ ಬಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಅವ್ರಿಗೆ ಬೇಜಾರಾಯಿತು ಅನ್ಸುತ್ತೆ. ಸೊ ಅದು ನಮ್ಮ ಯೋಚನೆಗಳೆಲ್ಲೂ ತಪ್ಪಾಗಲಿಲ್ಲ. ನಮ್ಮ ದೊಡ್ಡವರು ಹೇಳ್ತಾನು ಒಂದು ಮಾತು ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಜಾಸ್ತಿ ಹೋಗುತ್ತೋ ಸೊ ಅವಾಗ ನಮ್ಗೆ ಕುಗ್ಗುವಂತದ್ದಾಗಿರ್ಬೋದು ಅಥವಾ ದುಃಖ ಆಗುವಂತದ್ದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇ ಬಿ ಅದರಿಂದನೇ ಹೆಂಗಾಯ್ತಾ ಅಂತ ಇರ್ಬೋದು. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಿಂದ. ಸೊ ನಮ್ಮ ಕಡೆಯಿಂದ ಯಾವುದೂ ಇರಲಿಲ್ಲ. ಹಂಗಂತ ಕೊಟ್ಟಿಲ್ಲ ಅಂತ ಅವ್ರ ಕಡೆ ಸ್ನೇಹ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ ಅಂತಲ್ಲ. ಅಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಮಂಜು ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಇತ್ತು, ನಮ್ಮಿಬ್ರನ್ನ ಕಂಪೇರ್ ಮಾಡಿದಾಗ. ನನಗೆ ಅವರಿಬ್ರನ್ನ ಕಂಪೇರ್ ಮಾಡಿದಾಗ ಮಂಜು ಅವ್ರ ಮೇಲೆ ಜಾಸ್ತಿ ಇತ್ತು. ಅದು ಇವತ್ತಿಗೂ ಹಾಗೆ ಇದೆ. ಸೊ ನಾವಿಬ್ರು ಜೆಲ್ಲಾಗೋ ರೀತಿ ಬೇರೆ ಇದೆ, ನಾವು 3 ಜನ ಜೆಲ್ಲಾಗೋ ರೀತಿ ಬೇರೆ ಇದೆ. ಇಟ್ಸ್ ಡಿಫ್ರೆಂಟ್ ಥಿಂಗ್. ಅದು ಅವರು ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.